ಫ್ರಾನ್ಸ್ನ ವಿಮಾನ A300 ಅಪಹರಣದ ಮಾಸ್ಟರ್ ಮೈಂಡ್ ವಾದಿ ಹದ್ದಾದ್ ಮೊಸಾದ್ನಿಂದ ತನ್ನ ಪ್ರಾಣ ಉಳಿಸಿಕೊಳ್ಳಲು ಇರಾಕ್ನಲ್ಲಿ ಅಡಗಿಕೊಳ್ಳುತ್ತಿದ್ದ. ಇರಾಕ್ನ ಇಂಟೆಲಿಜೆನ್ಸ್ ಮತ್ತು ರಕ್ಷಣಾ ಪಡೆಗಳ ಸರ್ಪಗಾವಲಿನಿಂದ ವಾದಿ ಹದ್ದಾದ್ ಬಾಗ್ದಾದ್ನಲ್ಲಿ ನೆಮ್ಮದಿಯಾಗಿದ್ದ. ಎಂಟೆಬೆ ರೈಡ್ನ ಮೂಲಕ 3 ಇಸ್ರೇಲಿ ನಾಗರಿಕರು ಹಾಗೂ ಸೈರಾಟ್ ಮಟ್ಕಲ್ನ ಒಬ್ಬ ಕಮಾಂಡರ್, ಪ್ರಸ್ತುತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುರ ಅಣ್ಣ ಯೋನಾಥನ್ ನೆತನ್ಯಾಹುರ ಮರಣಕ್ಕೆ ಕಾರಣನಾಗಿದ್ದ. ಇಸ್ರೇಲ್ ಒಂದು ಬಾರಿಗೆ ತನ್ನ 3 ನಾಗರಿಕರು ಹಾಗೂ ಒಬ್ಬ ಯೋಧನ ಹತ್ಯೆಯನ್ನು ಸಹಿಸಿತ್ತು. ಆದರೆ ವಾದಿ ಹದ್ದಾದ್ ಭಯೋತ್ಪಾದಕರ ಜೊತೆ ಸೇರಿ ಇಸ್ರೇಲ್ ನಾಗರಿಕರ ಮೇಲೆ ರೂಪಿಸಿದ ಭಯಾನಕ ಹತ್ಯಾಕಾಂಡವನ್ನು ಸಹಿಸುವುದು ಅಸಾಧ್ಯವಾಗಿತ್ತು. ಎಂಟೆಬೆ ಏರ್ಪೋರ್ಟ್ನಲ್ಲಿ ಒತ್ತೆಯಾಗಿರಿಸಿಕೊಂಡಿದ್ದ A300 ವಿಮಾನದಲ್ಲಿ ಪ್ರಯಾಣಿಕರನ್ನು ಭಯೋತ್ಪಾದಕರು ಯಹೂದಿಗಳು ಮತ್ತು ಯಹೂದಿಗಳಲ್ಲದವರು ಎಂದು ಪಾಸ್ಪೋರ್ಟ್ ನೋಡಿ ಗಮನಿಸಿ ಬೇರ್ಪಡಿಸಿದರು. ತದನಂತರ ಯಹೂದಿಗಳಲ್ಲದವರನ್ನ ಬಿಡುಗಡೆ ಮಾಡಿ ಯಹೂದಿಗಳನ್ನ ಒತ್ತೆಯಾಳುಗಳಾಗಿರಿಸಿಕೊಂಡಿದ್ರು. ಇಸ್ರೇಲಿಗರಿಗೆ ಈ ಕೃತ್ಯ 2ನೇ ವಿಶ್ವಯುದ್ಧದಲ್ಲಿ ಹಿಟ್ಲರ್ ನಡೆಸಿದ ಹತ್ಯಾಕಾಂಡ ನೆನಪಿಸಿತು. ಅವನು ಹೀಗೆ ಯಹೂದಿಗಳನ್ನ ಹುಡುಕಿ ಬೇರ್ಪಡಿಸಿಕೊಳ್ತಿದ್ದ. ಈ ಹತ್ಯಾಕಾಂಡ ಯಹೂದಿಗಳನ್ನು ಯಾವತ್ತೂ ಮರೆಯಲು ಸಾಧ್ಯವಾದ ಗಾಯ ಆಗಿತ್ತು. ಆದರೆ ವಾದಿ ಹದ್ದಾದ್ ಈ ಮಾಯದ ಗಾಯಕ್ಕೆ ಉಪ್ಪು ಹಚ್ಚೋ ಕೆಲಸ ಮಾಡಿದ್ದ. ಇದು ಇಸ್ರೇಲಿಗರ ರಕ್ತ ಕುದಿಯೋ ಥರ ಮಾಡಿತು. ಹಾಗಾಗಿ ಅಂದಿನ ಇಸ್ರೇಲ್ ಪ್ರಧಾನಿ ಮೆನ್ಹೆಮ್ ಬೆಗೆನ್ ಮೊಸಾದ್ಗೆ ವಾದಿ ಹದ್ದಾದ್ ಎಂಬ ರಕ್ತ ಪಿಪಾಸುವನ್ನು ಬೇಟೆಯಾಡೋದಕ್ಕೆ ಆರ್ಡರ್ ಮಾಡಿದ್ರು. ಮೊಸಾದ್ ತನ್ನ ಫೈಲ್ನಲ್ಲಿದ್ದ ವಾದಿ ಹದ್ದಾದ್ ಫೋಟೋ ಮೇಲೆ ಸೀಲ್ ಹಾಕಿ ತನ್ನ ಕೆಲಸ ಪ್ರಾರಂಭ ಮಾಡಿತು. ಮೊಸಾದ್ ವಾದಿ ಹದ್ದಾದ್ ಇರಾಕ್ನಲ್ಲಿ ಭಾರಿ ಸೆಕ್ಯೂರಿಟಿನಲ್ಲಿ ಅತಿಥಿಯಾಗಿದ್ದಾನೆ ಅನ್ನೋದನ್ನ ಪತ್ತೆ ಮಾಡಿತು. ಇರಾಕ್ನಲ್ಲಿ ಇವನ್ನ ಹೊಡೆಯೋದಕ್ಕೆ ಇಸ್ರೇಲ್ ಬಾಂಬು ಗನ್ಗಳನ್ನ ಬಳಸೋದು ಅಸಂಭವವಾಗಿತ್ತು. ಯಾಕಂದ್ರೆ ವಾದಿ ಹದ್ದಾದ್ನ ಫಿನಿಶ್ ಮಾಡಿ ಅಲ್ಲಿಂದ ಜೀವಂತವಾಗಿ ಹಿಂತಿರುಗೋದು ಹುಲಿ ಗುಹೆಯಿಂದ ಹೊರಗೆ ಬರುವಷ್ಟು ಭಯಾನಕವಾಗಿತ್ತು. ಆದರೆ ಟಾರ್ಗೆಟ್ ಲಾಕ್ ಮಾಡಿರೋದು ಯಾರು? ಮೊಸಾದ್. ಏನಾದ್ರಾಗ್ಲಿ ವಾದಿ ಹದ್ದಾದ್ನ ಜನ್ನತ್ಗೆ ಕಳಿಸೋಕೆ ಬ್ಲೂ ಪ್ರಿಂಟ್ ರೆಡಿ ಮಾಡಿತ್ತು. ವಾದಿ ಹದ್ದಾದ್ನ ಸೈಲೆಂಟ್ ಆಗಿ ಮೇಲೆ ಕಳಿಸೋದಕ್ಕೆ ಮೊಸಾದ್ ಹಲವಾರು ದಿನ ಯೋಚನೆಯಲ್ಲಿ ಮುಳುಗಿತ್ತು. ವಾದಿ ಹದ್ದಾದ್ಗೆ ವಿಷ ಕೊಟ್ಟು ಮೇಲೆ ಕಳಿಸೋಕೆ ಪ್ಲಾನ್ ರೆಡಿಯಾಗಿತ್ತು. ಇದಕ್ಕಾಗಿ ಮೊಸಾದ್ ಇರಾಕ್ನಲ್ಲೂ ಅದರಲ್ಲೂ ವಾದಿ ಹದ್ದಾದ್ನ ಅಡುಗೆ ಉಪಚಾರದ ಕೆಲಸದಲ್ಲಿ ತನ್ನೊಬ್ಬ ಅಂಡರ್ ಕವರ್ ಏಜೆಂಟ್ನ ಆಕ್ಟಿವೇಟ್ ಮಾಡಿತು. ಯಾವ ಪ್ರಕಾರದ ವಿಷಯದಿಂದ ಇವನನ್ನು ಕೊಲ್ಲಬೇಕು ಅನ್ನೋ ಮೊಸಾದ್ಗೆ ಯೋಚನೆ ಬಂದಾಗ ಮೊಸಾದ್ ಸೈನೈಡ್ ಒಂದು ಮುಂಚೂಣಿ ಆಯ್ಕೆ ಆಗಿತ್ತು. ಆದರೆ ಮೊಸಾದ್ ವಾದಿ ಹದ್ದಾದ್ನ ಅತಿ ನ್ಯಾಚುರಲ್ ಆಗಿರಬೇಕು ಅನ್ನೋ ರೀತಿ ಬಯಸಿತ್ತು. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಂತಾರಲ್ಲ ಹಂಗೆ. ಇದಕ್ಕಾಗಿ ಮೊಸಾದ್ ಆಯ್ಕೆ ಮಾಡಿದ್ದು ಇಸ್ರೇಲಿನ ಇನ್ಸ್ಟಿಟ್ಯೂಟ್ ಆಫ್ ಬಯಾಲಜಿಕಲ್ ರಿಸರ್ಚ್ ಸಂಶೋಧಿಸಿದ ಒಂದು ಭಯಾನಕ ವಿಷ. ಇದರ ವಿಶೇಷತೆ ಏನಂದ್ರೆ ಯಾವುದೇ ವ್ಯಕ್ತಿ ದೇಹಕ್ಕೆ ಈ ವಿಷ ಸೇರಿದ್ರೆ ಯಾವುದೇ ಅನುಮಾನ ಬಾರದಾಗೆ ವ್ಯಕ್ತಿಯನ್ನ ಇಂಚಿಂಚೆ ಕೊಲ್ತಾ ಯಾವುದೇ ವೈದ್ಯಕೀಯ ಪರೀಕ್ಷೆನೂ ಕಂಡುಹಿಡಿಯೋಕ್ಕಾಗದ ರೀತಿ ಕೂದಲೆಳೆಯಷ್ಟು ಕ್ಲೂ ಬಿಡದೆ ಟಾರ್ಗೆಟ್ ನಾಶ ಮಾಡುತ್ತೆ. 1957ರಲ್ಲಿ ಸ್ಥಾಪಿತವಾದ ಈ ಇಸ್ರೇಲಿ ಇನ್ಸ್ಟಿಟ್ಯೂಟ್ ಆಫ್ ಬಯಾಲಜಿಕಲ್ ರಿಸರ್ಚ್ ಇಸ್ರೇಲ್ಗಾಗಿ ಈಗಲೂ ನಿರಂತರವಾಗಿ ಗೂಢಚರರು ಬಳಸುವ ಸಲಕರಣೆಗಳನ್ನ ಸಂಶೋಧನೆ ಮಾಡ್ತಿದೆ. IIBR 16 ವರ್ಷಗಳ ಪರಿಶ್ರಮದಿಂದ ಮೊಸಾದ್ಗೆ ಸೈಲೆಂಟ್ ಆಪರೇಷನ್ಗಳಿಗಾಗಿ ಒಂದು ಭಯಾನಕ ವಿಷ ತಯಾರು ಮಾಡಿಕೊಟ್ಟಿತು. ಈ ವಿಷ ವ್ಯಕ್ತಿ ಪೋಸ್ಟ್ ಮಾರ್ಟಮ್ನಲ್ಲೂ ಪತ್ತೆ ಆಗ್ತಿರ್ಲಿಲ್ಲ. ಈ ವಿಷ ಸೇರಿದ ವ್ಯಕ್ತಿ ನಿಧಾನವಾಗಿ ಯಾವುದೋ ಭಯಾನಕ ಕಾಯಿಲೆಗೆ ತುತ್ತಾಗಿರೋ ರೀತಿ ಮರಣ ಹೊಂದಿದ್ದ. 10th ಜನವರಿ 1978 ಆ ದಿನ ಇರಾಕ್ನಲ್ಲಿದ್ದ ಮೊಸಾದ್ ಏಜೆಂಟ್ ವಾದಿ ಹದ್ದಾದ್ನ ಟೂತ್ ಪೇಸ್ಟ್ ಟ್ಯೂಬ್ನ ಸೇಮ್ ಐಡೆಂಟಿಕಲ್ ಆಗಿರೋ ಇನ್ನೊಂದು ಟ್ಯೂಬ್ನಿಂದ ಬದಲಾಯಿಸಿದ್ದ. ಈ ಟೂತ್ ಪೇಸ್ಟ್ ಟ್ಯೂಬ್ ಕಲರ್, ಬ್ರ್ಯಾಂಡ್, ಸೈಜ್ ಎಲ್ಲ ಕಂಪ್ಲೀಟ್ ಐಡೆಂಟಿಕಲ್ ಆಗಿತ್ತು. ಆದರೆ ಅದ್ರ ಜೊತೆಗೆ ಈ ಟೂತ್ ಪೇಸ್ಟ್ ನಲ್ಲಿಲ್ಲದ ಒಂದು ವಸ್ತು ಇದರಲ್ಲಿತ್ತು. ಅದೇ IIBR ಮೊಸಾದ್ಗೆ ತಯಾರು ಮಾಡಿಕೊಟ್ಟಿದ್ದ ಸೈಲೆಂಟ್ ಕಿಲ್ಲರ್. ಇದಾದ್ಮೇಲೆ ವಾದಿ ಹದ್ದಾದ್ ಪ್ರತಿದಿನ ಆಲೋಚಿಸಿದಾಗ ಈ ಘಾತಕ ವಿಷ ಇಷ್ಟಿಷ್ಟೇ ಅವನ ದೇಹ ಸೇರ್ತಿತ್ತು. ಹೀಗೆ ಹಲವಾರು ದಿನ ಈ ವಿಷ ಹದ್ದಾದ್ನ ರಕ್ತದಲ್ಲಿ ಕ್ರಿಟಿಕಲ್ ಲೆವೆಲ್ ಮುಟ್ಟಿ ಇವನ್ನ ಸಾವಿನ ದವಡಿಗೆ ಹಾಕುತ್ತೆ. ಹೀಗೆ ಹಲವಾರು ದಿನದ ನಂತರ ಹದ್ದಾದ್ ಯಾವುದೋ ಕಾಯಿಲೆ ಕಾರಣದಿಂದ ಇರಾಕ್ನ ಮಿಲಿಟರಿ ಆಸ್ಪತ್ರೆಗೆ ದಾಖಲಾದ. ಹದ್ದಾದ್ ಡಾಕ್ಟರ್ಗೆ ಜನವರಿ ಮಧ್ಯಭಾಗದಿಂದ ತನ್ನ ಆರೋಗ್ಯ ಕೆಟ್ಟಿರೋದಾಗಿ ಹೇಳ್ದ. ಜೊತೆಗೆ ಊಟ ಮಾಡಿದ ನಂತರ ಭಯಾನಕ ಹೊಟ್ಟೆ ನೋವು ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದ. ಕಳೆದ ಕೆಲವಾರು ದಿನದಲ್ಲಿ ತನಗೆ ಹಸಿವೆಯೇ ಆಗ್ತಿಲ್ಲ ಅಂತಲೂ ಹೇಳ್ದ. ಇಷ್ಟರ ಹೊತ್ತಿಗೆ ದಡುತಿಕಾಯನಾದ ವಾದಿ ಹದ್ದಾದ್ನ ದೇಹ ತೂಕ 12 kgಯಷ್ಟು ಇಳಿಕೆಯಾಗಿತ್ತು. ಒಂದು ಕಡೆ ಮೊಸಾದ್ನ ಸೈಲೆಂಟ್ ಕಿಲ್ಲರ್ ವಿಷ ತನ್ನ ಕೈಚಳಕ ಪ್ರಾರಂಭ ಮಾಡಿದರೆ, ಇನ್ನೊಂದು ಕಡೆ ಇರಾಕಿ ಡಾಕ್ಟರ್ಗಳು ಇದ್ಯಾವ ಕಾಯಿಲೆಯನ್ನು ಗೋಜಿಗೆ ಬಿದ್ದಿದ್ರು. ಮೊದಲು ಡಾಕ್ಟರ್ಗಳಿಗೆ ಹದ್ದಾದ್ಗೆ ಹೆಪಟೈಟಿಸ್ B ಅಂತ ಶಂಕಿಸಿದರು. ಆಮೇಲೆ ಹದ್ದಾದ್ಗೆ ಅತಿಯಾದ ಕೋಲ್ಡ್ ಆಗಿದೆ ಅಂತ ಅನುಮಾನಿಸಿದರು. ಇರಾಕಿ ಡಾಕ್ಟರ್ಗಳು ಹದ್ದಾದ್ಗೆ ಹೆವಿ ಆಂಟಿಬಯೋಟಿಕ್ಸ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಇದ್ಯಾವುದಕ್ಕೂ ಬಗ್ಗದ ಹದ್ದಾದ್ನ ದೊಡ್ಡ ರೋಗ ದಿನೇ ಉಲ್ಬಣ ಆಯಿತು. ಜೊತೆಗೆ ಅವನ ಕೂದಲು ಉದುರೋದು ಸ್ಟಾರ್ಟ್ ಆಯಿತು. ಅವನು ಇಂಚಿಂಚೆ ಕೊಳಿತಿದ್ದ. ಚಿಕಿತ್ಸೆ ಯಾವುದು ಕೆಲಸ ಮಾಡಿದಾಗ ಇರಾಕಿ ಡಾಕ್ಟರ್ಗಳು ಹದ್ದಾದ್ಗೆ ವಿಷಪ್ರಾಶನವಾಗಿರಬಹುದು ಅಂತ ಶಂಕಿಸಿದರು.
ಇದಾದ ಇರಾಕಿ ಇಂಟೆಲಿಜೆನ್ಸ್ ಏಜೆನ್ಸಿ ಮುಖಾಬರಾತ್ ಹದ್ದಾದ್ನ ಮನೆಯಲ್ಲಿದ್ದ ಎಲ್ಲ ತಿನ್ನುವ ಕುಡಿಯುವ ಪದಾರ್ಥಗಳ ಸ್ಯಾಂಪಲ್ ಪರೀಕ್ಷೆಗೆ ಮುಂದಾಯಿತು. ಆದರೆ ಒಂದನ್ನು ಹೊರತುಪಡಿಸಿ, ಅದೇನೆಂದರೆ ವಾದಿ ಹದ್ದಾದ್ನ ಬಾತ್ರೂಮ್ನಲ್ಲಿದ್ದ ಅದೊಂದು ಟೂತ್ ಪೇಸ್ಟ್. ಅದರ ಮೇಲೆ ಯಾರೂ ಗಮನ ಹರಿಸಲಿಲ್ಲ. ಈ ವಿಷಯ ತಿಳಿತಲೇ ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಗನೈಸೇಷನ್ನ ಫೌಂಡರ್ ಲೀಡರ್ ಯಾಸಿರ್ ಅರಾಫತ್ ಈಸ್ಟ್ ಜರ್ಮನಿಯ ಸೀಕ್ರೆಟ್ ಸರ್ವಿಸ್ ಸ್ಟ್ಯಾಸಿಗೆ ವಿಷಯ ಮುಟ್ಟಿಸಿದ್ದ. ಈ ಸ್ಟ್ಯಾಸಿ ಪ್ಯಾಲೆಸ್ಟೀನ್ ಭಯೋತ್ಪಾದಕರ ಸಮರ್ಥನೆ ಮಾಡುತ್ತಿದ್ದಲ್ಲದೆ ಅವರಿಗೆ ಬೇಕಾದ ಹಣಕಾಸು, ಆಯುಧ ಪೂರೈಕೆ ಮಾಡುತ್ತಿತ್ತು, ಆಶ್ರಯ ನೀಡಲು ಫೇಕ್ ಪಾಸ್ಪೋರ್ಟ್ಗಳನ್ನು ಒದಗಿಸುತ್ತಿತ್ತು. ಸ್ಟ್ಯಾಸಿಯ ಪ್ರಕಾರ ಎರಡನೇ ವಿಶ್ವಯುದ್ಧದಲ್ಲಿ ಬದುಕುಳಿದ ಯಹೂದಿಗಳನ್ನ ಹತ್ಯೆಗೈಯಲು ಈ ಯಾಸಿರ್ ಅರಾಫತ್ ಮತ್ತು ಇವನ PLO ಕಾಲಕೀಯರಿಂದ ಮಾತ್ರ ಸಾಧ್ಯವಾಗಿತ್ತು. ಸ್ಟ್ಯಾಸಿ ವಾದಿ ಹದ್ದಾದ್ನ ವಿಷಯ ತಿಳಿದು ಈಸ್ಟ್ ಜರ್ಮನಿಯ ಹೆಸರಾಂತ ಆಸ್ಪತ್ರೆಯಲ್ಲಿ ಇವನು ದಾಖಲು ಮಾಡಲು ಮುಂದಾಯಿತು. ಈ ಆಸ್ಪತ್ರೆಯಲ್ಲಿ ಬಹುತೇಕ ಸ್ಟ್ಯಾಸಿ ಸೀಕ್ರೆಟ್ ಏಜೆಂಟ್ಗಳ ಚಿಕಿತ್ಸೆಗಾಗಿ ಮಾತ್ರ ಬಳಕೆಯಾಗ್ತಿತ್ತು. ವಾದಿ ಹದ್ದಾದ್ನ ಜೊತೆಗೆ ಅವನು ಬಳಸ್ತಿದ್ದ ದಿನಬಳಕೆ ಟೂತ್ ಪೇಸ್ಟ್ ಕೂಡ 19 ಮಾರ್ಚ್ 1978ರಂದು ಈಸ್ಟ್ ಜರ್ಮನಿಗೆ ಹಾರಿದವು. ತಕ್ಷಣ ಈ ಮಾಹಿತಿ ಮೊಸಾದ್ನ ಕೇಂದ್ರ ಕಚೇರಿ ತಲುಪಿದ್ವು. ಈ ವಿಷಯ ತಿಳಿದು ಮೊಸಾದ್ ಒಮ್ಮೆ ಹಾಗೆ ನೆಕ್ಕಿತ್ತು. ಯಾಕೆಂದರೆ ಹದ್ದಾದ್ ಜೀವವಿದ್ದ ನಡೆದಾಡೋ ಶವ ಆಗ್ಬಿಟ್ಟಿದ್ದ. IIBRನ ವಿಷಯ ಕ್ರಿಟಿಕಲ್ ಲೆವೆಲ್ನಲ್ಲಿ ಕೆಲಸ ಶುರು ಮಾಡಿತ್ತು. ಸ್ಟ್ಯಾಸಿ ಎಲ್ಲ ಹದ್ದಾದ್ನ ಸೃಷ್ಟಿಕರ್ತ ಅಲ್ಲಾಹು ಕೂಡ ಅವನ್ನ ಬದುಕಿಸೋದು ಅಸಾಧ್ಯವಾಗಿತ್ತು. ಹದ್ದಾದ್ಗೆ ಒಂದು ಫೇಕ್ ಐಡೆಂಟಿಟಿ ಪಾಸ್ಪೋರ್ಟ್ ಸೃಷ್ಟಿ ಮಾಡಿ ಈಸ್ಟ್ ಜರ್ಮನಿಯ ಆಸ್ಪತ್ರೆಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿತ್ತು. ಇಷ್ಟೊತ್ತಿಗೆ IIBRನ ವಿಷಯದಿಂದ ಹದ್ದಾದ್ ದೇಹ ಜರ್ಜರಿತವಾಗಿತ್ತು. ದೇಹದ ಆಂತರಿಕ ರಕ್ತಸ್ರಾವ, ಹೃದಯ ಬಡಿತದ ಕುಸಿತ, ಮೂತ್ರದಲ್ಲಿ ದೇಹದ ಅಧಿಕ ರಕ್ತಸ್ರಾವವಾಗುತ್ತಿತ್ತು. ಜೊತೆಗೆ ಪ್ಲೇಟ್ಲೆಟ್ ಕೌಂಟ್ಸ್ ಕೂಡ ದಿನದಿಂದ ದಿನಕ್ಕೆ ಗಣನೀಯವಾಗಿ ಇಳಿಕೆಯಾಗ್ತಿತ್ತು. ಹದ್ದಾದ್ನ ಚಿಕಿತ್ಸೆ ಮಾಡ್ತಿದ್ದ ಜರ್ಮನ್ ಡಾಕ್ಟರ್ಗಳು ಬಹುತೇಕ ಎಲ್ಲ ಪರೀಕ್ಷೆಗಳನ್ನು ಮಾಡಿದರು. ಯಾವ ವಿಷ ಕೊಡಲಾಗಿದೆ, ಹೇಗೆ ಕೊಡಲಾಗಿದೆ ಎಂಬುದು ಮಾತ್ರ ಯಕ್ಷ ಪ್ರಶ್ನೆಯೇ ಆಗಿತ್ತು. ಆದರೆ ಜರ್ಮನ್ ಡಾಕ್ಟರ್ಗಳ ಪ್ರಕಾರ ಹದ್ದಾದ್ಗೆ ಥ್ಯಾಲಿಯಂನಂತಹ ಭಾರೀ ಲೋಹದ ವಿಷ ಹಾಕಲಾಗಿರಬಹುದೆಂದು ಶಂಕಿಸಲಾಗಿತ್ತು. ಆದರೆ ಅದಕ್ಕಾಗಿ ನೀಡಿದ್ದ ಆಂಟಿಡೋಟ್ ಹದ್ದಾದ್ನ ಗುಣಪಡಿಸುವ ಬದಲು ಭಯಾನಕ ಪರಿಸ್ಥಿತಿ ಸೃಷ್ಟಿ ಮಾಡಿತು. ಈಸ್ಟ್ ಜರ್ಮನಿಯಲ್ಲಿದ್ದ ಮೊಸಾದ್ ಗುಪ್ತಚರನ ಪ್ರಕಾರ ವಾದಿ ಹದ್ದಾದ್ ಸ್ಥಿತಿ ಹೇಗಿತ್ತೆಂದರೆ ಅವನ ನರಳಾಟ ಆಸ್ಪತ್ರೆಯಿಂದ ಹಲವಾರು ಮೀಟರ್ಗಳವರೆಗೆ ಪ್ರತಿಧ್ವನಿಸುತ್ತಿತ್ತು. ಈ ನರಳಾಟ ತಪ್ಪಿಸಲು ಡಾಕ್ಟರ್ಗಳು ಹೆವಿ ಪೇನ್ ಕಿಲ್ಲರ್ಗಳ ಉಪಯೋಗ ಮಾಡ್ತಿದ್ರು. ಯಾವುದೇ ಚಿಕಿತ್ಸೆಗಳಿಗೂ ಸ್ಪಂದಿಸದ ವಾದಿ ಹದ್ದಾದ್ನ ದೇಹ ಈಸ್ಟ್ ಜರ್ಮನಿಗೆ ಬಂದ 10 ದಿನದಲ್ಲಿ ಅಂದರೆ 29 ಮಾರ್ಚ್ 1979ರಲ್ಲಿ ಶವವಾಗಿತ್ತು. ಹದ್ದಾದ್ಗೆ ಚಿಕಿತ್ಸೆ ಮಾಡಿದ ಡಾಕ್ಟರ್ಗಳ ಪ್ರಕಾರ ಅವನ ಸಾವು ಅತ್ಯಂತ ಘನಘೋರವಾಗಿತ್ತು, ಶತ್ರುಗಳಿಗೂ ಬೇಡ ಎಂಬಂತೆ ಭಯಾನಕವಾಗಿತ್ತು. ವಾದಿ ಹದ್ದಾದ್ನ ಮರಣದ ನಂತರ ಸ್ಟ್ಯಾಸಿಯ ಚೀಫ್ ಎರಿಕ್ ಮೆಲ್ಕ್ ನ ವರದಿಯ ಪ್ರಕಾರ ಮರಣಾನಂತರ ಪರೀಕ್ಷೆಯಲ್ಲೂ ಸಾವಿನ ಕಾರಣ ತಿಳಿಯಲಾಗಲಿಲ್ಲ. ವಾದಿ ಹದ್ದಾದ್ನ ಮರಣೋತ್ತರ ಶವ ಪರೀಕ್ಷೆಯನ್ನ ಈಸ್ಟ್ ಜರ್ಮನಿಯ ಹಂಬೋಲ್ಟ್ ಯೂನಿವರ್ಸಿಟಿ ಆಫ್ ಫೋರೆನ್ಸಿಕ್ ಮೆಡಿಸಿನ್ನಲ್ಲೇ ವಿಶ್ವಶ್ರೇಷ್ಠವಾದ ತಜ್ಞರಿಂದ ಮಾಡಿಸಲಾಗಿತ್ತು. ಅವರ ವರದಿ ಪ್ರಕಾರ ಹದ್ದಾದ್ ಸಾವು ನ್ಯೂಮೋನಿಯಾ ಮತ್ತು ಮಿದುಳಿನ ರಕ್ತಸ್ರಾವದಿಂದ ಸಂಭವಿಸಿತು. ತಜ್ಞರ ಅಭಿಪ್ರಾಯದ ಪ್ರಕಾರ ಹದ್ದಾದ್ ಸಾವು ಒಂದು ನ್ಯಾಚುರಲ್ ಡೆತ್ ಆಗಿರಲಿಲ್ಲ, ಬದಲಿಗೆ ಇದೊಂದು ತಜ್ಞರಿಗೂ ಸವಾಲೆಸೆಯುವ ಮ್ಯಾನ್ ಮೇಡ್ ಮರ್ಡರ್ ಆಗಿತ್ತು. ಕೊನೆಗೂ ಹದ್ದಾದ್ನ ಭಯಾನಕವಾಗಿ ಹತ್ಯೆ ಮಾಡಿದ ಆ ಕೆಮಿಕಲ್ ಯಾವುದು, ಅದರ ಕೆಲಸ ಹೇಗೆಂಬುದು ಯಕ್ಷ ಪ್ರಶ್ನೆಯಾಗಿ ಉಳಿದಿತ್ತು. ಇಸ್ರೇಲ್ ಪಾಲಿಗೆ ಕಂಟಕಪ್ರಾಯನಾಗಿದ್ದ ವಾದಿ ಹದ್ದಾದ್ ಕೊನೆಯುಸಿರೆಳೆದಿದ್ದ. ಇಸ್ರೇಲ್ ಇತಿಹಾಸದಲ್ಲೇ ಇದೊಂದು ಪ್ರಥಮ ಅದೃಶ್ಯ ಆಪರೇಷನ್ ಆಗಿತ್ತು. ಮೊಸಾದ್ ತಾನಂದುಕೊಂಡಂತೆ ಆಪರೇಷನ್ ಸಕ್ಸಸ್ ಮಾಡಿತ್ತು. ಮುಂದೆಯೂ ಮೊಸಾದ್ ಇಂತಹ ಅನೇಕ ಆಪರೇಷನ್ಗಳಿಗೆ ಅಡಿಪಾಯ ಹಾಕುತ್ತಿತ್ತು. ಇಂತಹ ಸೈಲೆಂಟ್ ಆಪರೇಷನ್ಗಳಿಗೆ ಮೊಸಾದ್ ಲೋ ಸಿಗ್ನೇಚರ್ ಆಪರೇಷನ್ಗಳೆಂದು ಹೆಸರು ಕೊಟ್ಟಿತ್ತು. ಇದಾಗಿತ್ತು ಸ್ನೇಹಿತರೆ ಇಸ್ರೇಲ್ ಇತಿಹಾಸದಲ್ಲೇ ಪ್ರಪ್ರಥಮವಾಗಿ ಮೊಸಾದ್ ಕೈಗೊಂಡ ಲೋ ಸಿಗ್ನೇಚರ್ ಆಪರೇಷನ್ನ ಕತೆ. ಮತ್ತೊಮ್ಮೆ ಜೈ ಹಿಂದ್, ಜೈ ಭಾರತ್ ಮಾತಾ.